ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕ್ಷೇತ್ರದ ಎಂಎಲ್ಎಗೆ ಭೂಗಳ್ಳರಿಂದ ಬೆದರಿಕೆ ಕೇಳಿ ಬಂದಿದೆ. ಥ್ರೆಟ್ ಅನ್ನೋದು ನನಗೆ ಹೊಸ ವಿಚಾರ ಏನಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಎಂಎಲ್ಎ. ಭೂಗಳ್ಳರಿಂದ ನರೇಂದ್ರ ಸ್ವಾಮಿಗೆ ಬೆದರಿಕೆ ಕೇಳಿ ಬಂದಿದೆ. ಮಂಡ್ಯ ನಗರದಲ್ಲಿ ಎಂಎಲ್ಎ ಹೇಳಿಕೆಯನ್ನ ಕೊಟ್ಟಿರೋದು. ಥ್ರೆಟ್ ಮಾಡೋದು ನನಗೆ ಹೊಸ ವಿಚಾರ ಏನಲ್ಲ, ಈ ಥ್ರೆಟ್ಗೆಲ್ಲ ನಾನು ಎದುರ್ಕೊಳ್ಳೋದಿಲ್ಲ, ಅಂಜೋದು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನೇನು ಮಾತನಾಡಿದ್ದಾರೆ, ಬೆದರಿಸಿದ್ದಾರೆ, ಎಲ್ಲ ದಾಖಲೆ ನನ್ನ ಹತ್ರ ಇದೆ. ಸೂಕ್ತ ಟೈಮ್ನಲ್ಲಿ ದಾಖಲೆ ಸಮೇತ ನಾನು ರಿಲೀಸ್ ಮಾಡ್ತೀನಿ. ಪೂರ್ಣ ದಡ ಮುಟ್ಟಿಸುವವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಸೂಕ್ತ ಟೈಮ್ನಲ್ಲೇ ದಾಖಲೆಯನ್ನ ರಿಲೀಸ್ ಮಾಡ್ತೀನಿ, ಇದಕ್ಕೊಂದು ಕೊನೆ ಕಾಡಿಸ್ತೀನಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿರೋದು. ಸಿಕ್ಕಿರೋದು 800, ನಾನು ಆರೋಪ ಮಾಡಿದ್ದು 2500 ಎಕರೆ. ಇದರಲ್ಲಿ ನಕಲಿ ಎಷ್ಟಿದೆ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ನನಗೆ ಹೊಗೆ ಹಾಕ್ಸೋಕೆ ಅಂತ ಸ್ಕೆಚ್ ಇದೆಲ್ಲ, ಈಗ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಅಂತ ಮಂಡ್ಯದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಖಡಕ್ ಆಗಿ ಮಾತನಾಡಿದ್ದಾರೆ. ಭೂಗಳ್ಳರಿಂದ ನರೇಂದ್ರ ಸ್ವಾಮಿಗೆ ಬೆದರಿಕೆ ಕೇಳಿ ಬಂದಿರೋದು ಅಂದ್ರೆ ಈ ಹಿಂದೆ 800 ಎಕರೆಯಷ್ಟು ಅಕ್ರಮ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 2500 ಎಕರೆ ಅಕ್ರಮ ಆಗಿದೆ ಅಂತ ಆರೋಪಿಸಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ 800 ಎಕರೆಗೆ ಸಂಬಂಧಪಟ್ಟಷ್ಟು ದಾಖಲೆ ಮಾತ್ರ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಇದೆ. ಎಲ್ಲವನ್ನ ನಾನು ಬಯಲಿಗೆ ಎಳಿತೀನಿ, ಬಹಿರಂಗ ಪಡಿಸ್ತೀನಿ, ಟೈಮ್ ಬೇಕು ಅಷ್ಟೇ. ಥ್ರೆಟ್ ಮಾಡೋದು, ಬೆದರಿಕೆ ಹಾಕೋದು ನನಗೆ ಗೊತ್ತಲ್ಲ, ಯಾವುದಕ್ಕೂ ನಾನು ಎದುರ್ಕೊಳ್ಳೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಮಾತನಾಡಿದರೆ. ಒಮ್ಮೆ ನೋಡ್ಕೊಂಬರೋಣ. ಅಥವಾ ನಿಜವಾಗ್ಲೂ ಫೇಕ್ ಎಷ್ಟು, ಅದೇ ಹೊಸ ವಿಚಾರ ಏನಲ್ಲ, ನಾನು ಅದನ್ನು ಮುಚ್ಚಿಟ್ಟಿದೆ. ಭಾಳಷ್ಟು ಜನ ಈ ವಿಚಾರದಲ್ಲಿ ತಮ್ಮದೇ ಆದಂಥ ಒಂದು ತೀರ್ಮಾನದಲ್ಲಿದ್ದಾರೆ. ಬಟ್ ಅದಕ್ಕೆಲ್ಲ ನಾನು ಎದುರೋನೂ ಅಲ್ಲ, ಅಂಜೋನೂ ಅಲ್ಲ, ಪ್ರಶ್ನೆ ಬೇರೆ. ನಾನೇನು ಅದಕ್ಕೋಸ್ಕರ ಇದು ಮಾಡೋದಲ್ಲ. ಅವ್ರಿಗೆ ಹೇಗೆ ಏನೇನು ಮಾತಾಡಿದ್ದಾರೆ ಮತ್ತೊಂದು ಅದೆಲ್ಲ ನನ್ನ ಹತ್ರ ಒಂದು ದಾಖಲೆ ಇದೆ. ಸೂಕ್ತ ಸಮಯದಲ್ಲಿ ಅದನ್ನೆಲ್ಲ ಬಿಡುಗಡೆ ಮಾಡ್ತೀನಿ, ಪ್ರಶ್ನೆ ಬೇರೆ. ಅದಕ್ಕೇನು ನಾನೇನು ಬೇರೆ ವಿಚಾರ. ಆದರೆ ಒಂದು ನಿರೂಪಣೆ ಆಗಿದೆ, ನಾನೇನು ಆರೋಪ ಮಾಡಿದ್ದೆ ಅದನ್ನು ಜಿಲ್ಲಾ ಮತ್ತು ರಾಜ್ಯದ ತಂಡ ತನಿಖೆ ಮಾಡಿ ಭೂಗಳ್ತನ ಆಗಿರೋದನ್ನ ಒಂದು ಹಂತಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿರೂಪಣೆ ಮಾಡಿಲ್ಲ. ಒಂದು 50% ಹತ್ರಕ್ಕಾರು ಬಂದಿದ್ದಾರೆ. ಈಗ ಇನ್ನೂ ಇದೆ, ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ ಕಥೆಗಳು ಇದ್ದಾವೆ. ಪೌತಿ ಖಾತೆಗಳ ವಿಚಾರಗಳು, ಇದು ಪೌತಿ ಆಗಿರೋರ ಜಮೀನುಗಳು ಕೂಡ ಖಾತೆ ಹೋಗಿದ್ದಾವೆ. ಆ ಥರದ್ದು ಇನ್ನೂ ನಾನು ಅದನ್ನು ಬಿಡೋದಿಲ್ಲ. ಅದ್ರ ಪೂರ್ಣ ದಡ ಮುಟ್ಸೋ ತನಕ ನಾನಂತೂ ಸುಮ್ಮನೆ ಕೂರೋದಿಲ್ಲ. ಈಗ ಪೂರ್ಣ ಪ್ರಮಾಣ ಟೋಟಲ್ ಮಾಡೋದಕ್ಕೆ ಅದನ್ನು ನಿರೂಪಣೆ ಆದಮೇಲೆ ಮಾತಾಡಬೇಕು. ನನಗೆ ದೂರುಗಳು ಬಂದ ಆಧಾರದ ಮೇಲೆ ಹಲವಾರು ಪ್ರಕರಣಗಳು, ಇದೇನು ಒಂದೆರಡಲ್ಲ, ಈಗ ಸಿಕ್ಕಿರೋದೇ 800 ಎಕರೆ ಆದಮೇಲೆ ನಾನು ಆರೋಪ ಮಾಡಿದ್ದು 2500 ಎಕರೆಗೆ. ಅದರಲ್ಲಿ ಜಿನಿಯನ್ ಎಷ್ಟು ಅಥವಾ ನಿಜವಾಗ್ಲೂ ಫೇಕ್ ಎಷ್ಟು ಅನ್ನೋಂಥದ್ದು ಇತ್ಯರ್ಥ ಆಗಬೇಕಲ್ಲ. ಒಂದು ಅಂಶ ನಾನು ಹೇಳ್ತಾ ಇರ್ತಕ್ಕಂಥದ್ದು, 800 ಎಕರೆ ಸಿಕ್ಕಿರ್ತಕ್ಕಂಥದ್ದು ಸತ್ಯ ಆಗಿದೆ. ಈಗ ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ತನಿಖೆ ಇನ್ನೂ ಮುಗ್ದಿಲ್ಲ. ಈ ಹಂತದಲ್ಲಿ ನಾನು ಬೇರೆ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಯಾವುದು ಅದು ಕೆಲವೊಂದು ಇದರಲ್ಲಿ ನಾನು ಇವಾಗ ಅದನ್ನು ಹೇಳೋದು ಸರಿಯಲ್ಲ. ಎಲ್ಲಿ ಮಾತಾಡಿದರೆ, ಹೇಗೆ ಮಾತಾಡಿದರೆ, ಅಥವಾ ಯಾವ ಮೆಸೇಜಲ್ಲಿದೆ, ಅದೆಲ್ಲ ನಾನು ಸೂಕ್ತ ಸಂದರ್ಭದಲ್ಲಿ ಮಾತಾಡ್ತೀನಿ. ಈಗ ಈ ಸಕಾಲ ಅಲ್ಲ ಅಂತ ನಾನು ಸುಮ್ಮನೆ ಅದನ್ನು ಈಗ ಯಾಕೆ ನಾನು ಮಾತಾಡಲಿ, ನಾನು ಆ ದಿನಕ್ಕೆ ನಾನು ಪ್ರಕಟ ಮಾಡ್ತೀನಿ. ನೋಡಿ, ಒಂದಂತೂ ತಿಳ್ಕೊಳ್ಳಿ, ನಾನೊಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕ ವಲಯದಲ್ಲಿದ್ದಾಗಿ ಈ ಥರದವೆಲ್ಲ ಸರ್ವೇ ಸಾಮಾನ್ಯ ಇದೆ. ಆದರೆ ನನಗೆ ಅದಕ್ಕೆ ಅಂಜೋನೂ ಅಲ್ಲ, ಅಳ್ಕೋವೂ ಅಲ್ಲ, ಮತ್ತೊಂದು ಅಲ್ಲ. ನಾನು ಸಾರ್ವಜನಿಕ ಮಹತ್ವವನ್ನು ಎತ್ತಿಡಿದಿರ್ತಕ್ಕಂಥದ್ದು, ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದ ಏನೇನೋ ಆರೋಪಗಳೆಲ್ಲ ಬರ್ತಾ ಇದೆ.